ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮೆಲ್ಲರ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಕಾಣುವ ಒಂದು ಔಷಧಿಯ ಮಸಾಲೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದೇನಂತ ನೋಡೋದಾದರೆ ಲವಂಗ ಅಂತ ಹೇಳೋದ್ರಲ್ಲೇ ಒಂದು ಸುಗಂಧ ಬರುತ್ತದೆ. ಈ ಲವಂಗವು ಕೇವಲ ನಮ್ಮ ಅಡುಗೆಯ ಸುವಾಸನೆ ಹೆಚ್ಚಿಸುವುದಷ್ಟೇ ಅಲ್ಲದೆ ನಮ್ಮ ಆರೋಗ್ಯಕ್ಕೆ ಅನೇಕ ರೀತಿಯ ಲಾಭಗಳನ್ನು ನೀಡುತ್ತದೆ. ಔಷಧಿಯ ಮಸಾಲೆ ಲವಂಗ ಒಂದು ಮಸಾಲೆ ಸಸ್ಯ. ಈ ಸಸ್ಯದ ಒಣಕೊಂಬುಗಳನ್ನೇ ನಾವು ಲವಂಗ ಎಂದು ಬಳಸುತ್ತೇವೆ. ಲವಂಗದಲ್ಲಿ ವಿಟಮಿನ್ ಸಿ, ಕೆ, ಕ್ಯಾಲ್ಸಿಯಂ, ಮ್ಯಾಂಗ್ನೀಸಿಯಸ್ ಜೊತೆಗೆ ಶಕ್ತಿವಂತ ಔಷಧಿಯ ಎಣ್ಣೆ ಯೂಜಿನಾಲ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಈ ಯೂಜಿನಾಲ್ ನಮ್ಮ ಆರೋಗ್ಯಕ್ಕೆ ರಕ್ಷಕವಂತೆ ಕೆಲಸ ಮಾಡುತ್ತದೆ. ಇಷ್ಟೆಲ್ಲ ಇರೋ ಈ ಲವಂಗದ ಪ್ರಯೋಜನಗಳೇನು, ಮತ್ತು ಈ ಲವಂಗವನ್ನು ಯಾರ್ಯಾರು ತಿನ್ನಬೇಕು, ಎಷ್ಟು ತಿನ್ನಬೇಕು, ಮತ್ತು ಇದರಿಂದ ಆಗೋ ದುಷ್ಪರಿಣಾಮಗಳೇನು, ಮತ್ತು ಯಾರ್ಯಾರು ತಿನ್ನಬಾರ್ದು ಅಂತ ಕಂಪ್ಲೀಟ್ ಡೀಟೇಲ್ಸು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಲವಂಗದಿಂದ ನಮಗೆ ಆಗೋ ಪ್ರಯೋಜನಗಳನ್ನು ನೋಡ್ಕೊಳ್ಳೋಣ. ಈ ಲವಂಗದಲ್ಲಿ ತುಂಬಾ ಔಷಧೀಯ ಗುಣಗಳನ್ನು ಹೊಂದಿದೆ. ಲವಂಗ ಬಾಯಿ ಅಥವಾ ಗಂಟಲಿನ ಸೋಂಕು ಕಡಿಮೆ ಮಾಡುತ್ತದೆ, ಮತ್ತು ಕೆಮ್ಮು, ಶೀತ, ಜ್ವರ ಬಂದಾಗ ಲವಂಗವನ್ನು ನೀರಿನಲ್ಲಿ ಕುದಿಸಿ ಕುಡಿದರೆ ತುಂಬಾ ಉತ್ತಮವಾದ ಫಲಿತಾಂಶವನ್ನು ಕೊಡುತ್ತದೆ. ಮತ್ತು ಲವಂಗದಲ್ಲಿ ಇರುವ ಯೂಜಿನಾಲ್ ಎಣ್ಣೆ ಹಲ್ಲಿನ ನೋವನ್ನು ಕೂಡ ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ದವಡೆ ಉರಿ, ಬ್ಯಾಕ್ಟೀರಿಯಾ ಸೋಂಕುಗಳಿಂದ ನಮ್ಮ ಹಲ್ಲನ್ನು ರಕ್ಷಿಸುತ್ತದೆ. ಮತ್ತು ಹಲ್ಲು ನೋವಾಗಿದ್ದಾಗ ಒಂದು ಲವಂಗ ಕಚ್ಚಿ ಹಿಡಿದರೆ ತುಂಬಾ ರಿಲೀಫ್ ಆಗುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಅಜೀರ್ಣ ಸಮಸ್ಯೆ, ಗ್ಯಾಸ್ಟ್ರಿಕ್, ಬದ್ದು ಹೊಟ್ಟೆ, ವಾಂತಿ ಇತ್ಯಾದಿ ಸಮಸ್ಯೆಗಳಿದ್ದರೆ ಈ ಎಲ್ಲ ಸಮಸ್ಯೆಗಳಿಗೂ ಲವಂಗ ತುಂಬಾ ಒಳಿತಾಗಿರುತ್ತದೆ. ನೀವು ಊಟ ಆದ ನಂತರ ಬಾಯಲ್ಲಿ ಒಂದು ಲವಂಗವನ್ನು ಕಚ್ಚಿ ಹಿಡಿದರೆ ಸಾಕು. ಲವಂಗವು ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿರುವುದರಿಂದ ನಮ್ಮ ದೇಹದ ರಕ್ಷಕ ಶಕ್ತಿಯನ್ನು ಕೂಡ ಹೆಚ್ಚಿಸಲು ಸಹಾಯಕವಾಗಿದೆ. ಲವಂಗದ ಎಣ್ಣೆಯಿಂದ ಚರ್ಮದ ಸೋಂಕು ಮತ್ತು ಫಂಗಲ್ಸ್ ನಿವಾರಣೆ ಮತ್ತು ಕೂದಲ ಬೆಳವಣಿಗೆ ಕೂಡ ತುಂಬಾ ಸಹಾಯಕವಾಗಿದೆ, ಮತ್ತು ಕೂದಲನ್ನು ಬಲಪಡಿಸುತ್ತದೆ ಈ ಲವಂಗದ ಎಣ್ಣೆ. ಲವಂಗದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ವೈರಸ್ ಪ್ರಾಪರ್ಟಿ ಹೆಚ್ಚಾಗಿರುತ್ತದೆ. ಅದಕ್ಕೆ ಕೆಟ್ಟ ವೈರಸ್ ನಮ್ಮ ಹತ್ತಿರ ಬರದಂತೆ ಇದು ಸಹಾಯ ಮಾಡುತ್ತದೆ. ಅದಕ್ಕೆ ಹೇಳೋದು ಹಿರಿಯರಿಲ್ಲ. ಮನೆಯಲ್ಲಿ ಯಾರಿಗಾದರೂ ಜ್ವರ ಬಂದಿದೆ ಅಥವಾ ಶೀತ, ನೆಗಡಿ, ಕೆಮ್ಮು ಇಲ್ಲ ಹಲ್ಲು ನೋವು ಎಂದಾಗಲೂ ಕೂಡ ಮನೆಯಲ್ಲಿ ಹಿರಿಯರು ಹೇಳ್ತಾ ಇದ್ರು, ಒಂದು ಲವಂಗವನ್ನು ಬಾಯಲ್ಲಿ ಕಚ್ಚಿಟ್ಕೊಳ್ಳಿ, ಎಲ್ಲ ಅದಾಗದೇ ಕಡಿಮೆ ಆಗುತ್ತೆ ಅಂತ ಸಲಹೆ ಕೊಡ್ತಾ ಇದ್ರು. ದಿನಾಲೂ 1 ಅಥವಾ 2 ಲವಂಗವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಮಲಬದ್ಧತೆ ಸಮಸ್ಯೆಗಳನ್ನು ಕೂಡ ಬಗೆಹರಿಸುತ್ತದೆ. ನಿಮಗೆ ಲವಂಗ ಹಾಗೆ ತಿನ್ನೋಕ್ಕೆ ಒಂದು ಸ್ವಲ್ಪ ಖಾಟು ಅಂತ ಅನಿಸುತ್ತೆ ಅಂತ ಅನಿಸಿದ್ರೆ ಅದಕ್ಕೆ ನಾವೇನು ಮಾಡಬೇಕಂತಂದರೆ, ರಾತ್ರಿ ಮಲಗೋಕ್ಕೂ ಮುನ್ನ 1 ಕಪ್ ನೀರು ಅಥವಾ 1 ಗ್ಲಾಸ್ ನೀರಿಗೆ 2 ಲವಂಗವನ್ನು ಹಾಕಿಬಿಟ್ಟು ರಾತ್ರಿ ಇಡೀ ನೆನೆಯೋಕ್ಕೆ ಬಿಡಬೇಕು. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಆ ಗ್ಲಾಸಲ್ಲಿರೋ ನೀರಿಂದ ಆ 2 ಲವಂಗವನ್ನು ಸಪ್ರೇಟಾಗಿ ತೆಗೆದುಬಿಟ್ಟು ಆ ನೀರನ್ನು ದಿನಾಲೂ ಖಾಲಿ ಹೊಟ್ಟೆ ಕುಡಿದರೆ ನಮ್ಮ ದೇಹಕ್ಕೆ ತುಂಬಾ ಆರೋಗ್ಯಕರವಾದ ಔಷಧಿ ಅಂತಲೇ ಹೇಳ್ಬೋದು. ಈ ಥರ ನೀವು 1 ಮಂತ್ ಆದರೂ ಮಾಡಿ ನೋಡಿ, ನಿಮಗೆ ಇದ್ರದ್ದು ಅನುಕೂಲತೆ ಯಾವ ಥರ ಇದೆ, ಪ್ರಯೋಜನ ಯಾವ ಥರ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲ ಈ ಥರನೂ ಮಾಡೋಕ್ಕೆ ಆಗಲ್ಲ ನಮಗೆ ಅಂತ ಅಂದರೆ, ಬೆಳಗ್ಗೆನೇ 1 ಗ್ಲಾಸ್ ನೀರನ್ನು ಕುದಿಯೋಕ್ಕಿಟ್ಟು ಅದಕ್ಕೆ ಒಂದು 2 ಲವಂಗವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿ ಬರಬೇಕು. ಅಂದರೆ 1 ಗ್ಲಾಸ್ ನೀರು ಇಟ್ಟಿದ್ರೆ ಅದು ಅರ್ಧ ಗ್ಲಾಸ್ ಆಗಷ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಸಹ ನಾವು ಕುಡಿಬಹುದು. ಇಲ್ಲ ಇವೆರಡೂ ಆಗಲ್ಲ ಅಂತ ಅಂದರೆ ನೀವು ಲವಂಗ ಟೀ ಬೇಕಾದರೂ ಮಾಡಿಕೊಂಡು ಕುಡಿಬಹುದು. ಇದು ಕೂಡ ತುಂಬಾ ಆರೋಗ್ಯಕರವಾಗಿರುತ್ತದೆ. ಇಷ್ಟೊತ್ತು ನಾವು ಲವಂಗದಿಂದ ಆಗುವ ಪ್ರಯೋಜನಗಳು ಮತ್ತು ಅದನ್ನು ಯಾವ ಥರ ಬಳಸಬೇಕು ಅಂತ ಇದನ್ನೆಲ್ಲ ನೋಡ್ಕೊಂಡ್ವಿ. ಹಾಗೆ ಈ ಲವಂಗದಿಂದ ನಮ್ಮ ದೇಹದ ಮೇಲೆ ಬೀರೋ ದುಷ್ಪರಿಣಾಮಗಳು ಕೂಡ ಇವೆ. ಅದೇನಂತ ನೋಡೋಣ ಬನ್ನಿ. ಲವಂಗ ತಿನ್ನಬೇಕು, ಇದರಿಂದ ನಮ್ಮ ಆರೋಗ್ಯ ಸರಿ ಹೋಗುತ್ತೆ, ಜ್ವರ, ಕೆಮ್ಮು, ಶೀತ, ಹಲ್ಲುನೋವು ಎಲ್ಲ ಕಡಿಮೆ ಆಗುತ್ತೆ ಅಂತ ದಿನ 1-8 ಲವಂಗ ತಿಂದ್ಕೊಂಡ್ರೆ ನಮ್ಮ ಆರೋಗ್ಯ ಸರಿ ಹೋಗಲ್ಲ, ಇನ್ನು ಹೆಚ್ಚಾಗಿ ಆರೋಗ್ಯ ಹದಗೆಡುತ್ತೆ. ಅದಕ್ಕೋಸ್ಕರ ನೀವು ದಿನಕ್ಕೆ 2-3 ಲವಂಗ ಸಾಕು. ಹೆಚ್ಚಾಗಿ ಸೇವಿಸಿದರೆ ಹೊಟ್ಟೆ ನೋವು, ಆ್ಯಸಿಡಿಟಿ ಇಂಥ ಅನಾರೋಗ್ಯಕ್ಕೆ ತುತ್ತಾಗಬೇಕಾಗುತ್ತೆ. ಸೊ ಮಿತಿ ಇರಬೇಕು, ಎಲ್ಲದಕ್ಕೂ ಮಿತಿಯಾಗಿ ಸೇವಿಸಬೇಕು. ಲವಂಗದಲ್ಲಿ ಒಂದು ಸ್ವಲ್ಪ ಉಷ್ಣ ಇರೋದ್ರಿಂದ ಗರ್ಭಿಣಿಯರು ಮತ್ತು ಮಕ್ಕಳು ವೈದ್ಯರ ಸಲಹೆ ಪಡೆದು ಮಾತ್ರ ಉಪಯೋಗಿಸತಕ್ಕದ್ದು. ಎಂದಿಗೂ ಮಿತಿ ಸೇವನೆ ತುಂಬಾ ಮುಖ್ಯವಾಗಿರ್ತದೆ. ಲವಂಗವನ್ನು ಮಿತಿಯಾಗಿ ಮತ್ತು ಸರಿಯಾದ ವಿಧಾನದಲ್ಲಿ ಬಳಸಿದರೆ
ತುಂಬಾ ನೈಸರ್ಗಿಕ ಆರೋಗ್ಯಕರವಾದ ಔಷಧಿ ಅಂತಲೇ ಹೇಳ್ಬೋದು. ಒಂದು ಲವಂಗ ನಮ್ಮ ಎಷ್ಟೋ ಅನಾರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ನಿಮ್ಮ ದಿನವನ್ನು 1 ಅಥವಾ 2 ಲವಂಗದಿಂದ ಪ್ರಾರಂಭಿಸಿದರೆ ಪೂರ್ತಿ ದಿನ ನಿಮ್ಮದು ತುಂಬಾ ಲವಲವಿಕೆಯಿಂದ ಆ್ಯಕ್ಟಿವ್ ಆಗಿ ಕಳೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಇದೇ ಥರ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.